ತಿಂದು ಜಮಾಯಿಸಿ ಬರ್ತಿದೆ ನಮ್ಮ ಅಜ್ಜಿ ಹಿಂಸೆ ಮಾಡಿ. ಸ್ವಾಗತ ಸುಸ್ವಾಗತ, ಇವತ್ತಿನ ದಿನಕ್ಕೆ ಸ್ವಾಗತ. ಇವತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಆಗಾರ ದಿನ ಆಯಿತು. ಇವತ್ತು ನಾನು ಬೆಳಗ್ಗೆ ಹೊರಟಿದ್ದೆ ನಮ್ಮ ತಾತನ ಗದ್ದೆಗೆ. ಯಾಕಪ್ಪ ಅಂತ ಅಂದರೆ ಎಳ್ನೀರು ಕುಯ್ಯೋರು ಬಂದಿದ್ರು. ನಾನು ಹೋಗೋಷ್ಟೊಳಗಡೆ ಆಲ್ರೆಡಿ ಕೂದಿ ಗುಡ್ಡೆ ಹಾಕ್ಬಿಟ್ಟಿದ್ರು. ಆವಾಗ ನೋಡಿದ್ರೆ ಆಟೋಗೆ ಅಲ್ಲೇ ಲೆಕ್ಕನೇ ತಗೊಳ್ತಿದ್ರು. ಆವಾಗ ನಾನು ಲೆಕ್ಕ ತಗೊಂಡು ದುಡ್ಡು ಇಸ್ಕೊಂಡು ಮನೆ ಕಡೆ ಕೊಟ್ಟೆ. ಗದ್ದೆಯಿಂದ ಬಂದು ತಿಂಡಿ ತಿನ್ಬೇಕಾದ್ರೆ ನಮ್ಮ ಅಜ್ಜಿ ಸಖತ್ ಫೋರ್ಸ್ ಮಾಡ್ತು, ಮಾವನೇನು ಕಿತ್ಕೊಬರದವ ಅಂತ. ಹೋಗ್ತಾ ಇದ್ದಲ್ಲಿ ಸಿಂಧು ಅಕ್ಕ ಸಿಕ್ಕಿದ್ರು, ಸಿಂಧು ಅಕ್ಕನ ಮಾತಾಡಿಸ್ತು. ಅದೇ ಹೋಗ್ತಾ ಇದ್ದಾರಲ್ಲಿ ಕಾರ್ತಿ ಅಣ್ಣ ಔಷಧಿ ಸ್ಪ್ರೇ ಮಾಡ್ತಿದ್ರು, ಅವ್ರನ್ನ ಮಾತಾಡ್ಸೋ ಸ್ವಲ್ಪ ನಾಚ್ಕತ್ತು. ನಾನು ಅಲ್ಲೋಗಿ ಸುಮ್ಮನಿರ್ಬೇಕಲ್ಲ, ನಾನು ಹಿಡ್ಕೊಂಡು ಹಂಗಾರ್ಸದ್ ಅಂತ ತೋರಿಸ್ತೇವೆ ಅಣ್ಣಂಗೆ. ಕಾರ್ತಿ ಅನ್ನಂಗೆ ಹೇಳಿ ನಾನು ನನ್ನ ಫ್ರೆಂಡು ಮತ್ತು ನಮ್ಮ ಅಜ್ಜಿ ಇವತ್ತು ಮಾವಿನಕಾಯಿ ಕೇಳೋಣ ಅಂತ ಹೋದೋ. ಇಲ್ಲಿ ಮಾವಿನಕಾಯಿ ಕಾಣಿಸ್ತಿದ್ದಿಲ್ಲ, ಇದೆಲ್ಲ ಕೇಳಬೇಕಾಗಿತ್ತು. ಈ ಮಾವಿನ ತೋಟಕ್ಕೆ ಬಂದು ಆದರೆ ಮಳೆ ಬರ್ತಿದೆ. ನಮ್ಮ ಅಜ್ಜಿ ಹಿಂಸೆ ಮಾಡಿ ಬಾ 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 ಅಂತ ಕರ್ಕೊಬಿತ್ತು. ಬಾರ ಬಾ ಕಿತ್ಕೊಳ್ಳದ ಖತಮ್. ನಾನು ಮರದ ಮೇಲಿಂದ ಸ್ವಲ್ಪ ನಿಧಾನಕ್ಕೆ ಕೆಳಗಡೆ ಮಾವಿನಕಾಯಿ ಹಾಕ್ತಿದ್ದೆ. ನಮ್ಮ ಅಜ್ಜಿ ಕ್ಯಾಚಿಟ್ಟು ಅದಾದ್ಮೇಲೆ ಒಂದು ಓಸಿ ಮಾವಿನಕಾಯಿ ಕಿತ್ಕೊಂಡು ಮನೆಗೆ ಹೊರಟು. ಏನು ನೋಡ್ದಕ್ಕ ಮಾವಿನಕಾಯಿ ಎಲ್ಲ ತಗೊಂಡು ಮನೆ ಕಡೆ ಹೊರಟೆ. ಮನೆಗೆ ಹೋಗಿ ರೆಡಿಯಾಗಿ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿ ಹೊರಟಿದ್ದೆ. ಚಾರ್ಜರ್ ಇಟ್ಕೊಂಡು ಇವ್ರ ಮನೆಗೆ. ಅವ್ರ ಮನೇಲಿ ಇದ್ದು 3-4 ಗಂಟೆಗೆ ನಾನು ಹೊರಟಿದ್ದೆ ಗದ್ದೆ ಕಡೆ, ನಾನು ನನ್ನ ಫ್ರೆಂಡು. ಸರ್ಗೆ ನಮ್ಮ ಗದ್ದೆಗೆ ಸೊಪ್ಪು ಕಿತ್ಕೊಳಕ್ ಬಂದಿದ್ದ ಇವನೇ. ನಾನು ನಮ್ಮ ಗದ್ದೆ ಹತ್ರ ಬಂದೆ, ಈ ಉಪ್ಸಾರು ಸೊಪ್ಪು ನೋಡಿದೆ, ಅದಕ್ಕೆ ತೋರ್ಸೋಣ ಅಂತ ಬಂದೆ. ಇದೇ ನಮ್ಮ ಕಡೆ ಉಪ್ಸಾರು ಸೊಪ್ಪು ಹಾಕೋದು, ಮಾರ್ಕೆಟಲ್ಲೆಲ್ಲ ಮಾತಾಡಲ್ಲ, ಅದೇ ಸೊಪ್ಪು, ಅದೇ ನ್ಯಾಚುರಲ್ ಆಗಿ ಸಿಗುತ್ತೆ. ತಿಂಡಿ ಜಮಾಯಿಸಿ ಸೊಪ್ಪು ಇಕ್ಕಂಡೆ ಒಂದು ಕವರ 10 ರೂಪಾಯಿ. ಇವತ್ತಿನ ಕತೆ ಇಷ್ಟೇ ಅಂತ ಹೇಳ್ತಾ ಎಮ್ಮೆ ಇಟ್ಕೊಂಡು ಮನೆಗೆ ಹೊರಟೆ.